ಸೆಲೆಬ್ರಿಟಿ ಕ್ರಶ್ ಅಂದ್ರೆ ಐಶ್ವರ್ಯ ಅವ್ರಿಗೆ ಯಾರ ಮೇಲಿತ್ತು ಅಂತ? ಚಿಕ್ಕ ವಯಸ್ಸಿಂದಾನು ಉಪ್ಪಿ ಸರ್ ಮೇಲಿತ್ತು ಸೆಲೆಬ್ರಿಟಿ ಕ್ರಶ್ ಅಂದ್ರೆ. ಅಪಾರ್ಟ್ ಫ್ರಮ್ ದಟ್ ಉಪ್ಪಿ ಸರ್ ಆಕ್ಚುಲಿ ಮೇಜರ್ ಉಪ್ಪಿ ಸರ್. UI ನೋಡಿದ್ರ? ಇನ್ನೂ ಇಲ್ಲ, ಎಲ್ಲಿ ನಂಗೆ ಟೈಮ್ ಸಿಗ್ತಾ ಇಲ್ಲ. ಮ್ಯಾಕ್ಸ್ ಸಿನಿಮಾನು ನೋಡ್ಬೇಕು, UIನೂ ನೋಡ್ಬೇಕು. ವೇಟಿಂಗ್ ಅಲ್ಲಿ ಇದೀನಿ, ಇನ್ನು ಟೈಮ್ ಕೊಟ್ರೆ ನೋಡ್ತೀನಿ. ಮೊನ್ನೆ ಅಷ್ಟೇ ಹೇಳ್ತಾ ಇದೆ ಸ್ಟೇಜ್ ಮೇಲೆ ಮ್ಯಾಕ್ಸ್ ಸಿನಿಮಾ ನೋಡ್ಬೇಕು, Yes. ಅದ್ರ ಜೊತೆಗೆ ಸುದೀಪ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ಬೇಕು ಅನ್ನುವಂತ ಆಸೆ ಇತ್ತು. ಹೌದು. ಅದ್ರ ಬಗ್ಗೆ ಹೇಳೋದಾದ್ರೆ ಕಲಾವಿದರಾಗಿ ಎಲ್ಲಾರ್ಗೂ ಕಲಾವಿದರಾಗಿ ಒಂದು ಆಸೆ ಇರುತ್ತೆ, ದೊಡ್ಡ ದೊಡ್ಡ ಹೀರೋಸ್ ಅಥವಾ ಹೀರೋಯಿನ್ಸ್ ಜೊತೆಗೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡ್ಕೊಬೇಕು ಅನ್ನೋದು. ಸೊ ನಾನು ಆಪರ್ಚುನಿಟಿನ ಯೂಸ್ ಮಾಡ್ಕೊಂಡು ಸ್ಟೇಜ್ ಮೇಲೆ ಅವ್ರ ಮುಂದೆ ಹೇಳ್ಬಿಡ್ತೀನಿ. ಸೊ ಅವರು ಓಕೆ ಡನ್ ಅಂತ ಹೇಳಿದ್ದಾರೆ. ಲೆಟ್ಸ್ ಸಿ. ಬಿಗ್ ಬಾಸ್ ಒಂದು ದೇವಸ್ಥಾನ, ಸುದೀಪ್ ಸರ್ ದೇವ್ರು ಅಂತ ಹೇಳ್ಬಿಟ್ಟು ಬರ್ತಾ ನೀವು ಒಂದ್ ಮಾತು ಹೇಳ್ತೀರಾ. ಸೊ ಏನು ಹೇಳ್ಬೇಕು ಅಂತ ಅನ್ನಿಸ್ತು? ತುಂಬಾ ಲೆಸನ್ಸ್ ಕಲ್ತಿದ್ದೀನಿ ಸುದೀಪ್ ಸರ್ ಇಂದ, ಬಿಗ್ ಬಾಸ್ ಇಂದ. ತುಂಬಾನೇ ನೀತಿ ಪಾಠಗಳು ಎಲ್ಲೆಲ್ಲ ಎಡವ್ತಾ ಇದ್ನೋ ಅಲ್ಲೆಲ್ಲ ಸರಿ ಮಾಡಿದ್ದಾರೆ. ಸೊ ಹಾಗಾಗಿ ಮತ್ತೆ ಅಷ್ಟೇ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ. ದೇವ್ರು ವರನೂ ಕೊಡ್ತಾರೆ, ಹಾಗೆ ನಮ್ಗೆ ಎಲ್ಲಿ ಬುದ್ಧಿ ಕಲಿಸ್ಬೇಕು ಅಲ್ಲಲ್ಲಿ ಏಟ್ಗಳ್ನು ಕೊಡ್ತಾ ಇರ್ತಾನೆ. ಸೊ ಹಾಗಾಗಿ ನಾನು ಅವ್ರನ್ನ ದೇವ್ರಿಗೂ ಹೋಲ್ಸಿದೀನಿ. ಅಂಡ್ ಇನ್ನೊಂದೇನಂದ್ರೆ ಸುದೀಪ್ ಸರ್ ಅವರ ಡೆಡಿಕೇಶನ್ ತುಂಬಾನೇ ನನ್ಗೆ ಮೋಟಿವೇಟ್ ಮಾಡಿದೆ, ಇನ್ಸ್ಪೈರ್ ಮಾಡಿದೆ. ಯಾಕಂದ್ರೆ ಅವ್ರ ತಾಯಿ ತೀರ್ ಹೋಗ್ತಾರೆ. ಅದು ಕಮಿಂಗ್ ವಾರನೇ ಅವ್ರು ಬಂದು ಅದೇ ಒಂದು ಎನರ್ಜಿಯಲ್ಲಿ, ಅದೇ ಒಂದು ಅವ್ರು ಪ್ರತಿ ವೀಕೆಂಡ್ ಯಾವ ರೀತಿ ಶೋ ನಡೆಸ್ಕೊಡ್ತಾರೋ ಅದೇ ರೀತಿಯಾಗಿ ಅಷ್ಟೇ ಎನರ್ಜೆಟಿಕ್ ಆಗಿ ಶೋನ ನಡ್ಸ್ಕೊಡ್ತಾರೆ. ನಮ್ಗಳ ಪಂಚಾಯತಿ ಮಾಡ್ಕೊಂಡು ಕೂತ್ಕೊಂತಾರೆ. ಬಿಕಾಸ್ ಅವ್ರ ಲೈಫಲ್ಲೇ ಅವ್ರ ಪ್ರಪಂಚನೇ ಕಳ್ದೋಗಿರುತ್ತೆ. ಅವ್ರ ತಾಯಿ ಅವ್ರ ಪ್ರಪಂಚ ಎಲ್ರಿಗೂ ಅವ್ರ ತಾಯಿ ಪ್ರಪಂಚ ಆಗಿರ್ತಾರೆ. ಅಲ್ಲಿ ಪ್ರಪಂಚನೇ ಮುಳುಗೋಗಿದೆ. ಇಲ್ಲಿ ನಮ್ಮ ವಾದ ವಿವಾದ ಮಾಡಕ್ಕೆ ಶೋಕ್ ಬರ್ತಾರೆ. ಅವ್ರ ಡ್ಯೂಟಿನ ಅವ್ರು ನಿಭಾಯಿಸ್ತಾರೆ. ಅದು ಡ್ಯೂಟಿ ಅಂತಾನು ನೋಡಲ್ಲ, ತನ್ನ ಫ್ಯಾಮಿಲಿ ಮೆಂಬರ್ಸ್ ಕನ್ಸರ್ನ್ಸ್ ಅಂಡ್ ಕೇರ್ ನ ನೋಡ್ಕೊಬೇಕು ಅಂತ ಬರ್ತಾರೆ. ಸೊ ತುಂಬಾನೇ ಡೆಡಿಕೇಶನ್ ಜಾಸ್ತಿ ನಾನು ಕಲ್ತಿದ್ದೀನಿ ಅವರಿಂದ. ತುಂಬಾನೇ ಇನ್ಸ್ಪೈರ್ ಆಗಿದ್ದೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.